ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ಕ್ಷೇತ್ರಗಳಿಗೆ ಉಪಚುನಾವಣಾ ಪ್ರಚಾರದ ಅಖಾಡಕ್ಕೆ ಈಗ ಘಟಾನುಘಟಿಗಳು ಇಳಿದಿದ್ದಾರೆ. ಬೈ ಎಲೆಕ್ಷನ್ ಪ್ರತಿಷ್ಠೆಗಾಗಿ ಈಗ ಎರಡೂ ಪಕ್ಷಗಳು ತೆಗೆದುಕೊಂಡಿದ್ದಾವೆ. ಒಂದು ಕಡೆ ಬಿಜೆಪಿ ಇದು ನಮ್ಮ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ನಮ್ಮ ಕ್ಷೇತ್ರ ಅದು ನಾವೇ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ಪ್ರತಿಷ್ಠೆಗಾಗಿ ಎರಡೂ ಪಕ್ಷಗಳು ಈಗ ಸಾಕಷ್ಟು ಜವಾಬ್ದಾರಿ ತೆಗೆದುಕೊಂಡಿದ್ದಾವೆ. ಗೆಲ್ಲಲೇಬೇಕು ಅಂತ ತಂತ್ರವನ್ನ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೇಳಿದೆ. ಇವತ್ತಿನಿಂದ ಪ್ರಚಾರದ ಕಣಕ್ಕೆ ಸಿಎಂ ಹಾಗೂ ಡಿಸಿಎಂ ಧುಮುಕ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಸಚಿವರಿಗೂ ಕೂಡ ಉಸ್ತುವಾರಿ ಕೊಟ್ಟಿದ್ದಾರೆ. ನಾಳೆಯಿಂದ ಸತತ 8 ದಿನಗಳ ಕಾಲ ಸಿಎಂ ಅಬ್ಬರದ ಪ್ರಚಾರ ಮಾಡ್ತಾರೆ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾರೆ. ಅಹಿಂದ ಮತಗಳನ್ನು ಗುರಿಯಾಗಿಸಿಕೊಂಡು ಮತ ಪ್ರಚಾರ ಮಾಡ್ತಾರೆ. ಬಾಗಲಕೋಟೆಯಲ್ಲಿ 4 ದಿನವೂ ಪ್ರಚಾರವನ್ನು ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಕೊನೆಯ 2 ದಿನ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾರೆ. ಇತ್ತ ಬಿಜೆಪಿ ಅಭ್ಯರ್ಥಿಗಳ ಪರ BY ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಜನ ಬಿಜೆಪಿಯ ಲೀಡರ್ಗಳು ಕೂಡ ಅಲ್ಲಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಯಾಕಂದರೆ ಒಂದು ಕಡೆ ಸಿಎಂ DCM ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿಂತ್ಕೊಂಡ್ರೆ, ಇನ್ನು ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ 4 ದಿನವೂ ಪ್ರಚಾರವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಕೊನೆ 2 ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರವಾಗಿ ವಿಜಯೇಂದ್ರ ಅಶೋಕ್ ಕ್ಯಾಂಪೇನನ್ನು ಮಾಡ್ತಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಬೈಂದೂರು ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಒಂದು ಕಡೆ ಅಬ್ಬರದ ಪ್ರಚಾರ, ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯನವರು, ಬಿಜೆಪಿ ಪರವಾಗಿ ವಿಜಯೇಂದ್ರ ಈಗ ನಿಂತಿದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ ತಮಗೆ? ಸಚಿನ್, ಉಪಚುನಾವಣೆ ಗೆಲ್ಲೇಬೇಕು ಅಂತೇಳಿ ಎರಡೂ ಪಕ್ಷಗಳು ಕೂಡ, ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್, ಎರಡೂ ಕೂಡ ಕಸರತ್ತು ನಡೆಸ್ತಾ ಇದ್ದಾವೆ. ಆದ್ರೆ ಎರಡೂ ಕಡೆ ಟಫ್ ಫೈಟ್ ಇರೋದಂತೂ ಸತ್ಯ. ಹೀಗಾಗಿ ಘಟಾನುಘಟಿ ನಾಯಕರು ಇವತ್ತಿನಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಹೋಗ್ತಾರೆ, ಅದೇ ರೀತಿ DK ಶಿವಕುಮಾರ್ ಕೂಡ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಬರೋಬ್ಬರಿ 6 ದಿನಗಳ ಕಾಲ ಉಪಚುನಾವಣೆಯ ಪ್ರಚಾರವನ್ನು ಮಾಡ್ತಾರೆ. 4 ದಿನ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾರೆ. ಅದಾದ ಬಳಿಕ 2 ದಿನಗಳ ಕಾಲ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ. ಈ ಮೂಲಕವಾಗಿ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ. ಆದ್ರೆ ಬಾಗಲಕೋಟೆಯಲ್ಲಿ ಹೆಚ್ಚು ಪ್ರಚಾರವನ್ನ ಸಿಎಂ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಾ ಸರ್ವೆಗಳು ಹೇಳ್ತಾ ಇದ್ದೇವೆ ಅಷ್ಟು ಸುಲಭದ ಗೆಲುವು. ನೀವು ದಾವಣಗೆರೆ ದಕ್ಷಿಣದಲ್ಲಿ ಸ್ವಲ್ಪ ಮಟ್ಟಿಗೆ ಸುಲಭದ ಗೆಲುವನ್ನ ಮಾಡಬಹುದು, ಅಥವಾ ಸ್ವಲ್ಪ ಪ್ರಮಾಣದ ಮಾಡರೇಟ್ ಆಗಿರ್ತಕ್ಕಂಥ ಫೈಟ್ ಇರಬಹುದು. ಆದ್ರೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸೋತೆ ಬಿಡ್ತೀರಿ ಅಂತೇಳಿ ಒಂದು ರಿಪೋರ್ಟ್ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಮತದ ಓಲೈಕೆಗೆ ಹೊರಟಿದ್ದಾರೆ. ಈ ಮೂಲಕವಾಗಿ ಇಲ್ಲಿ ಬಾಗಲಕೋಟೆಯನ್ನು ಗೆಲ್ಲಬೇಕು ಅಂತ ಹೊರಟಿದ್ದಾರೆ. 4 ದಿನಗಳ ಕಾಲ ಪ್ರಚಾರ ಮಾಡ್ತಾರೆ. DCM DK ಶಿವಕುಮಾರ್ ಅವರು ಕೂಡ ಪ್ರಚಾರಕ್ಕೆ ಹೋಗ್ತಾರೆ. ಅದೇ ರೀತಿ ಅಶೋಕ್ ಅವರು, ವಿಜಯೇಂದ್ರ ಅವರು ಕೂಡ ಹೋಗ್ತಾ ಇದ್ದಾರೆ. ಗೆಲ್ಲುವಂತಹ ಚಾನ್ಸ್ ಬಾಗಲಕೋಟೆಯಲ್ಲಿ ಹೆಚ್ಚಿದೆ. ಹೀಗಾಗಿ ಒಂದಿಷ್ಟು ವರ್ಕೌಟ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ, ಒಂದ್ ಕಡೆ ಮೇಟಿ ಅವರ ಮಗನಿಗೆ ಯಾವ ರೀತಿ ಅನುಕಂಪ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಅನುಕಂಪ ವೀರಣ್ಣ ಚರಂತಿಮಠ ಅವರು ಕೂಡ ಇದೆ. ಯಾಕೆ ಅವ್ರ ಮೇಲೆ ಅನುಕಂಪ ಅಂತ ಹೇಳಿದ್ರೆ, ಅವರು ಕಳೆದ ಬಾರಿ ಸೋತಿದ್ರು, ಹೀಗಾಗಿ ಅವ್ರ ಮೇಲೆ ಅನುಕಂಪ ಇದೆ. ಹೀಗಾಗಿ ಗೆಲ್ಲೇಬೇಕು ಅಂತೇಳಿ ಬಿಜೆಪಿ ಕೂಡ ಕಸರತ್ತನ್ನು ಮಾಡ್ತಾ ಇದೆ. ಅತ್ತ ಕಡೆ ಎಲ್ಲವೂ ಒಂದಿಷ್ಟು ಅಸಮಾಧಾನಗಳು ಕೂಡ ಇದೆ, ಅದೆಲ್ಲವನ್ನೂ ಕೂಡ ಹೋಗಲಾಡಿಸಬೇಕು. ಹೀಗಾಗಿ ಸ್ವತಃ ಸಿಎಂ ಅವರೇ ಬಹಿರಂಗ ರ್ಯಾಲಿ, ಸಮಾವೇಶ ಸೇರಿ ಹಲವಾರು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಮೂಲಕವಾಗಿ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸಿಎಂ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಸಚಿನ್.